ಆದರೆ ನಟರಿಗೆ ಮಾತ್ರ ಯಾಕೆ ಓವರಾಗಿ ಮರ್ಯಾದೆ ಕೊಡ್ತೀರಾ? ಓವರಾಗಿ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಓಡಾಡ್ತೀರಾ? ಆ ಮೀನಿಂಗಲ್ಲಿ ಮಾತಾಡಿರೋದು. ತಿರುಚಿ ಹೇಳ್ತಾ ಇದ್ದಾರೆ. ನೀವು ದಯವಿಟ್ಟು ಇದನ್ನು ಫುಲ್ ಏನು ಮಾತಾಡಿದ್ದೀನಿ ಇಷ್ಟನ್ನೇ ಹಾಕಬೇಕು. ನೀವು ಕಟ್ ಮಾಡಿ ಹಾಕಬಾರ್ದು. ಯಾಕಂದರೆ ಅದನ್ನೇನಾದ್ರು ಜನ ಪ್ರಚೋದನೆ ಮಾಡ್ತಾ ಇದ್ದಾರೆ, ಸುಮ್ಮನೆ ತಂದಿಕ್ಕೋದು, ಜಗಳ ತಂದಿಕ್ಕೋದು, ಆ ಥರ. ಅದೇ ಥರನೇ ರಜತ್ ಅವರು, ವಿನಯ್ ಗೌಡ ಅವರು, ಆಮೇಲೆ ಧನರಾಜ್ ಅವರು ಅದೇ ಕೆಲಸ ಮಾಡಿದ್ರು. ನನ್ನ ಪಾಡಿಗೆ ನಾನು ಸುಸು ಮಾಡೋದು, ನನಗೆ ಸುಸು ಮಾಡಿದ್ರು ನ್ಯೂಸ್ ಮಾಡ್ತೀನಿ ಅಂತ ಒಂದು 5-6 ಚಾನಲಲ್ಲ, ಒಂದು 20 ಚಾನಲ್ ಮೊದಲೇ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಡಾಗ್ ಸತೀಶ್ ಅವರು ಹಾಕ್ಕೊಂಡಂಥ ಒಂದೇ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ, ಅದನ್ನು ಟ್ಯಾಗ್ ಮಾಡಿದ ತಕ್ಷಣ ಅಥವಾ ಶೇರ್ ಮಾಡಿದ ತಕ್ಷಣ ಒಂದು ದೊಡ್ಡ ಅಲೆ ಸೃಷ್ಟಿಯಾಯಿತು. ಒಂದು ಸುದೀಪ್ ಅವರ ಅಭಿಮಾನಿ ಬಳಗ ಈಗ ಅವ್ರನ್ನ ವಿರೋಧಿಸ್ತಾ ಇರೋದು. ಅವ್ರು ಹಾಕಿದಂಥ ಏನೋ ಒಂದು ಮೂತ್ರ ಮಾಡುವಂಥ ವಿಡಿಯೋದಲ್ಲಿ ಸುದೀಪ್ ಅವರ ಹಾಡು ಯಾಕೆ ಅವ್ರು ಹೇಟ್ ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆಗಳು ನೋಡಿ. ಅವ್ರ ಇಂಟೆನ್ಷನ್ ಏನಿದೆ, ಯಾಕೆ ಆ ರೀತಿಯಾಗಿ ಮಾಡಿದ್ರು ಅಂತ ಅದು ಮುಂದುವರೆದು ರಜತ್ ಅವ್ರ ಎಂಟ್ರಿ, ವಿನಯ್ ಅವರ ಎಂಟ್ರಿ, ಅವ್ರ ವಿರುದ್ಧವಾಗಿ ಇವ್ರು ಕಂಪ್ಲೇಂಟ್ ಮಾಡ್ತಾ ಇರೋದು, ಇದು ಇನ್ನೊಂದು ಹಂತಕ್ಕೂ ಕೂಡ ಹೋಗ್ತಾ ಇದೆ. ಇವತ್ತು ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಡಾಗ್ ಸತೀಶ್ ಅವರಿದ್ದಾರೆ. ಭಾಳಷ್ಟು ವಿಷಯಗಳನ್ನು ಚರ್ಚೆ ಮಾಡೋದಿದೆ ಸರ್. ನೋಡಿ, ಭಾಳಷ್ಟು ಜನ ಚರ್ಚೆ ಮಾಡ್ತಾ ಇರೋದೇ ಬೇರೆ, ನಿಮ್ಮದೇ ಒಂದು ಸ್ಟೇಟಸ್ ಬೇರೆ, ಅವ್ರ ಸ್ಟೇಟಸ್ಸೇ ಬೇರೆ. ಅವರಿಗೆ ಅವರದ್ದೇ ಆದಂಥ ಘನತೆ, ಗೌರವ ಇರುತ್ತೆ. ಬಟ್ ಟಾಪ್ 1 ಆ್ಯಕ್ಟರ್ಸ್ ಅವ್ರನ್ನ ಇಷ್ಟು ಹಗುರವಾಗಿ ಯಾಕೆ ಇವ್ರು ಭಾವಿಸ್ತಾ ಇದ್ದಾರೆ ಅನ್ನೋ ರೀತಿಯಾದ ಚರ್ಚೆಗಳಾಗ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋ ಕುರಿತಾಗಿ ನಾನು ಕೇಳ್ತಾ ಇರೋದು, ಒಂದು ಆನ್ಸರ್ ಪಡೆದುಕೊಳ್ಳೋ ರೀತಿ. ನಾನು ಹಗುರವಾಗಿ ಎಲ್ಲಿ ಮಾತಾಡಿದ್ದೀನಿ ಸರ್ ಬಗ್ಗೆ? ಹಗುರವಾಗಿ ಎಲ್ಲಿ ಮಾತಾಡಿದ್ದೀನಿ? ಬರೀ ನಂಬರ್ 1 ಆ ಥರ ವಿಷಯ ಬಂದಾಗ ನಟ ಅಂತ ಹೇಳಿದ್ರು. ಅಂದರೆ ನಟರಿಗೆ ತಲೆ ಮೇಲೆ ಕೊಂಬಿರುತ್ತಾ ಅಂತ ಕೇಳಿರೋದು. ನಾನು ಸುದೀಪ್ ಸರ್ಗಲ್ಲ, ಅವ್ರ ಹೆಸರು ಎತ್ಕೊಂಡಿಲ್ಲ, ಅವ್ರ ಹೆಸರನ್ನು ಯೂಸೂ ಮಾಡಿಲ್ಲ. ಅದು ಒಂದು TV9ನಲ್ಲಿ ಅವ್ರು ಕರೆಕ್ಟಾಗಿ ಮಾತಾಡಿದ್ರು. ಅದರಲ್ಲಿ ನಟರು ಅಂದರೆ ಈಗ ನಟರು ಒಬ್ಬರೇ ಅಚೀವ್ ಮಾಡೋದು, ಬೇರೆ ಫೀಲ್ಡವ್ರು ಅಚೀವ್ ಮಾಡಿರಲ್ವ? ಈಗ ಡಾಕ್ಟ್ರು, ಇಂಜಿನಿಯರ್ಗಳು ಅಚೀವ್ ಮಾಡಿರಲ್ವ? ಆಮೇಲೆ ಡಾಗ್ ಫೀಲ್ಡವ್ರು ಅಚೀವ್ ಮಾಡಿರಲ್ವ? ಎಲ್ಲರೂ ಅವ್ರವ್ರದ್ದೇ ಆದ ವೃತ್ತಿಯಲ್ಲಿ ಇರ್ತಾರೆ. ಆದರೆ ನಟರಿಗೆ ಮಾತ್ರ ಯಾಕೆ ಓವರಾಗಿ ಮರ್ಯಾದೆ ಕೊಡ್ತೀರಾ? ಓವರಾಗಿ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಓಡಾಡ್ತೀರಾ? ಆ ಮೀನಿಂಗಲ್ಲಿ ಮಾತಾಡಿರೋದು. ನಾನು ಸರ್ದ ಹೆಸರು ತಗೊಂಡೇ ಇಲ್ಲ. ಅವರು ಎತ್ತಿರೋದು ನಟ ಅಂತ. ಇವರೇನು ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಲ್ಲಿ ಬೇರೆಯವರೆಲ್ಲ ಆ ಪೋರ್ಷನ್ನ ಕಟ್ ಮಾಡಿಬಿಟ್ಟು ಅದನ್ನು ಸುದೀಪ್ ಸರ್ಗೆ ಹೇಳಿರೋ ಥರ ತಿರುಚಿ ಹೇಳ್ತಾ ಇದ್ದಾರೆ. ನೀವು ದಯವಿಟ್ಟು ಇದನ್ನು ಫುಲ್ ಏನು ಮಾತಾಡಿದ್ದೀನಿ ಇಷ್ಟನ್ನೇ ಹಾಕಬೇಕು. ನೀವು ಕಟ್ ಮಾಡಿ ಹಾಕಬಾರ್ದು. ಯಾಕಂದರೆ ಅದನ್ನೇನಾದ್ರು ಜನ ಪ್ರಚೋದನೆ ಮಾಡ್ತಾ ಇದ್ದಾರೆ, ಸುಮ್ಮನೆ ತಂದಿಕ್ಕೋದು, ಜಗಳ ತಂದಿಕ್ಕೋದು, ಆ ಥರ. ಅದೇ ಥರನೇ ರಜತ್ ಅವರು, ವಿನಯ್ ಗೌಡ ಅವರು, ಆಮೇಲೆ ಧನರಾಜ್ ಅವರು ಅದೇ ಕೆಲಸ ಮಾಡಿದ್ರು. ನನ್ನ ಪಾಡಿಗೆ ನಾನು ಸುಸು ಮಾಡೋದು, ನನಗೆ ಸುಸು ಮಾಡಿದ್ರು ನ್ಯೂಸ್ ಮಾಡ್ತೀನಿ ಅಂತ ಒಂದು 5-6 ಚಾನಲಲ್ಲ, ಒಂದು 20 ಚಾನಲ್ ಮೊದಲೇ ಹೇಳ್ಕೊಂಡಿದ್ದೆ. ಅಂದರೆ ಬೇರೆಯವರು ಬರೀ ಸುಸು ಮಾಡಿದ್ರೆ ಯಾರ ಮಾತಾಡ್ತಾರಾ, ನ್ಯೂಸ್ ಆಗುತ್ತಾ? ಆದರೆ ನಾನು ಮಾಡಿದ್ರೆ ಅದನ್ನು ನ್ಯೂಸ್ ಮಾಡ್ತೀನಿ. ಅದು ನನ್ನ ಟ್ಯಾಲೆಂಟ್, ನನ್ನ ಇಷ್ಟ, ನನ್ನ ಟ್ಯಾಲೆಂಟ್. ಆ ಥರ ನಾನು ಮಾಡಿ ಅದನ್ನು ಹಾಕಿರೋದು. ಅದಕ್ಕೆ ಏನಂದರೆ ನಾನು ಹಿಂಗೆ ತಿರುಗ್ತೀನಲ್ಲ, ಅದಕ್ಕೆ ದಾದಾ ಯಾರು ಗೊತ್ತಾ ಅಂದಾಗ ಒಂದು ಹಿಂಗೆ ತಿರುಗ್ತೀನಲ್ಲ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದು. ನಾನು ಹಾಕ್ಕೊಂಡಿದ್ದ ದಿವಸ ಈ ಇಂಟೆನ್ಷನ್ನು ಇದೆಲ್ಲ ನನಗೆ ಮೈಂಡಲ್ಲಿ ಇರಲಿಲ್ಲ. ಇದಿಷ್ಟು ದೊಡ್ಡ ವಿಷಯ ಆಗುತ್ತೆ ಅನ್ನೋದು ನನಗೇನು ಗೊತ್ತೇ ಇರಲಿಲ್ಲ. ಇವ್ರೇನು ಮಾಡ್ತಾರೆ, 5 ನಿಮಿಷಕ್ಕೆ ಪ್ರಚೋದನೆ ಮಾಡ್ತಾರೆ. ಪ್ರಚೋದನೆ ಅಂದರೆ ಗುಮ್ರೋ, ಹೊಡೀರೋ, ಹಂಗೆ ಹಿಂಗೆ ಅಂತ ಇವ್ರು 3 ಜನ ಸುದೀಪ್ ಸರ್ದು ಮರ್ಯಾದೆ ಹೋಗೋದ ಕಾರಣ ಇವ್ರು 3 ಜನನೇ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಇವ್ರು ಪ್ರಚೋದನೆ ಮಾಡಿಲ್ಲ ಅಂದಿದ್ರೆ ಅದು ಅಷ್ಟು ದೊಡ್ಡ ವಿಷಯ ಆಗ್ತಾನೇ ಇರಲಿಲ್ಲ. ಇವ್ರೇನು ಮಾಡಿದ್ರು, ಅದನ್ನು ಆಚೆ ಒಂಥರ ಜನಕ್ಕೆ ಕಟ್ಟೋದು, ಅವ್ರ ಫ್ಯಾನ್ಸ್ಗೆ ಕಟ್ಟೋದು, ಆ ಟೈಪ್ ಮಾಡಿದ್ರು. ಆದರೆ ನಾನು ಮಾಡಿರೋದು ತಪ್ಪೇ ಇಲ್ಲ. ಅದರಿಂದ ನಾನು ಹೇಳಿದ್ದೀನಿ, CM ಬಂದು ಹೇಳಿದ್ರು ನಾನು ಡಿಲೀಟ್ ಮಾಡಲ್ಲ ಅಂತ. ಯಾಕಂದರೆ ಇವರು ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಪೊಲೀಸ್ ಅವರೇ ಬೈದು ಕಳಿಸಿದ್ದಾರೆ, ಕಂಪ್ಲೇಂಟ್ ರಿಸೀವ್ ಆಗಿಲ್ಲ. ಆಮೇಲೆ ಸುಮ್ಮನೆ ಕಂಪ್ಲೇಂಟ್ ನನ್ನ ಮೇಲೆ ಮಾಡಿದ್ದೀನಿ ಅಂತ ಮೀಡಿಯಲ್ಲೆಲ್ಲ ಇಂಟ್ರ್ಯೂ ಕೊಟ್ಟಿದ್ದಾರೆ. ಅದು ಅಫೆನ್ಸ್. ಅವ್ರು ಕಂಪ್ಲೇಂಟೇ ಕೊಟ್ಟಿಲ್ಲ, ಕಂಪ್ಲೇಂಟು ಆಗಿಲ್ಲ ಅವ್ರದ್ದು. ಆದರೆ ನನಗೆ ಅವರು ಕೊಲೆ ಬೆದರಿಕೆ ಅದು ಇದು ಎಲ್ಲ ಹಾಕಿರೋದ್ರಿಂದ ನಾನು ಅವ್ರ ಮೇಲೆ FIR ಮಾಡಿದ್ದೀನಿ. ಅದು ಬಿಟ್ಟು ನನ್ನ ಸ್ನೇಹಿತರಿಗೆಲ್ಲ ಅವ್ರ ಮನೆಗೆ ಹೋಗಿ ಅವ್ರನ್ನ ಯಾಕೆ ಮಾತಾಡಿಸ್ತೀಯ, ಅವ್ರ ಫ್ರೆಂಡ್ಶಿಪ್ ಯಾಕೆ ಮಾಡ್ತೀಯ ಅಂತ ಆ ಥರ ಎಲ್ಲ ಅವರು ತುಂಬ ತೊಂದರೆ ಕೊಟ್ಟಿದ್ದಾರೆ. ಅವ್ರೂ KR ಪುರಮಲ್ಲಿ FIR ಮಾಡಿದ್ದಾರೆ, ಗಿರೀಶ್ ನಾಯ್ಡು ಸರ್ ಅಂತ. ಅವರು ನಂಗೆ ಒಳ್ಳೆ ಗುಡ್ ಫ್ರೆಂಡ್ಸು. ನಾವು ಅವರು ತುಂಬ ಚೆನ್ನಾಗಿದ್ದೀವಿ. ನಮ್ಮದು ಹೇಳಿಗೆ ಸಹಿಸದೆ ಇವನು ಈ ಥರ ಮಾಡ್ತಾಯಿದ್ದಾನೆ. ಅಂದರೆ ಈಗ ಅವರೇ ಇಬ್ಬರೂ ಎಷ್ಟು ವರ್ಷದಿಂದ ಇದ್ರೂ ನನ್ನಷ್ಟು ಹೆಸರು ಮಾಡಲಿಲ್ಲ. ನಾನು ಬರೀ ಹಿಂಗೆ ಬರೋ ಅಷ್ಟೊತ್ತಿಗೆ, ಅದು ನಾನು ಎಲ್ಲರ ಮುಂದೆ ಹೋಗೋಕ್ಕಿಂತ ಮುಂಚೆನೂ ಮೀಡಿಯಲ್ಲಿ ಅದು ಪವರ್ TVಯಲ್ಲೇ ನಾನು ಇಂಟರ್ವ್ಯೂ ಕೊಟ್ಬಿಟ್ಟು ಹೇಳಿದ್ದೆ. ನಾನು ಸೀಸನ್ 1ಇಂದ 12ವರೆಗೂ ಸೋತಿರೋರಾಗಿರ್ಬೋದು, ಗೆದ್ದಿರೋರಾಗಿರ್ಬೋದು, ಎಲ್ಲರಿಗಿಂತ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ. ಯಾಕಂದರೆ ನನಗೆ ಟೆಕ್ನಿಕ್ ಗೊತ್ತು. ಅಂದರೆ ಸೋಷಿಯಲ್ ಮೀಡಿಯಾ ಏನು ಕೇಳುತ್ತೆ, ಹೆಂಗೆ ಪಬ್ಲಿಸಿಟಿ ತೊಗೊಳ್ಳೋದು. ಈಗ ಬೇರೆಯವ್ರು ಬಂದು ಹಣ ಖರ್ಚು ಮಾಡಿ ಪಬ್ಲಿಸಿಟಿ ತೊಗೊಳ್ತಾರೆ, ಅದು ಬಂದು ಪಕ್ಕದ ರೋಡ್ಗೂ ನ್ಯೂಸ್ ಆಗೋಲ್ಲ. ನಾನು ಏನೂ ಇಲ್ಲದೆ 0 ರೂಪೀಸಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಅದಕ್ಕೆ ಒಂದು ಭಿಕ್ಷುಕನ್ನ ನನಗೆ ಕೊಡಿ, ಒಂದು ಭಿಕ್ಷುಕನ್ನ 1 ಡೇ ಕೊಟ್ಟರೆ
ಒನ್ ಡೇಲಿ ಅವನ್ನ ಸೆಲೆಬ್ರಿಟಿ ಮಾಡ್ತೀನಿ. ಆ ಟ್ಯಾಲೆಂಟ್ ನನಗಿದೆ. ಅದನ್ನು ನಾನು ಪ್ರೂವ್ ಮಾಡೋಕ್ಕೆ ನಾನು ಮಾಡಿರೋದು ಇದು ಸುಸು ಮಾಡೋ ವೀಡಿಯೋ. ಅದನ್ನು ನಾನು ಸುಸು ಮಾಡಿದ್ರು ಎಷ್ಟು ಜನ ಮಾತಾಡ್ತಾರೆ ನೋಡಿ, ಎಷ್ಟು ನ್ಯೂಸ್ ಆಗುತ್ತೆ ನೋಡಿ, ಆ ಮೀನಿಂಗಲ್ಲಿ ನಾನು ಮಾಡಿರೋದು ಹೊರತು ಇವಾಗ ಅವ್ರು ಹೇಳ್ತಾರೆ ಸರ್ದೇ ಹಾಡು ಹಾಕ್ಬೇಕಿತ್ತಾ, ಬೇರೆಯವ್ರದ್ದು ಹಾಡು ಹಾಕ್ಬಾರ್ದಿತ್ತಾ ಅಂತಲೂ ಚರ್ಚೆ ಆಯಿತು. ನಾನು ಅದಕ್ಕೂ ಒಂದು ಆನ್ಸರ್ ಮಾಡ್ತೀನಿ. ಸರ್ ಒಬ್ಬರೇ ಈಗ ಬೇರೆಯವರು ಮನುಷ್ಯರೇ ತಾನೆ. ಈಗ ಅವ್ರು ಹಾಡು ಹಾಕಿದಾಗ ಅವರು ಹಂಗೆ ಅನ್ಕೋಬೋದಿತ್ತು, ಆದರೂ ಅಂದ್ಕೊಳ್ತಿರ್ಲಿಲ್ಲ ಅವ್ರುಗಳು. ಅವ್ರ ಫ್ಯಾನ್ಸ್ಗಳು ತಂದಿಕ್ಕದು ಎತ್ಕೊಡೋದು. ಅದರಲ್ಲಿ ಇವರು ಬಕೆಟ್ ಹಿಡಿತಾರಲ್ಲ, ಇವ್ರು ಏನಂದರೆ ಅವ್ರಿಗೆ ಹೊಗಳಿಸ್ಕೊಳಕ್ಕೆ ಹೋಗಿ ಅವ್ರು ಮರ್ಯಾದೆ ಕಳೆದ್ರು. ಅಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವರು ಅದನ್ನು ಹೊಗಳಿಸ್ಕೊಳಕ್ಕೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ವಿರುದ್ಧ ಕಟ್ಕೊಂಡ್ಬಿಟ್ರೆ ಅವ್ರ ಬಾಸು ಇವ್ರಿಗೆ ಹೊಗಳು ಬಿಡ್ತಾರೆ, ನನ್ನ ಪರವಾಗಿ ಮಾತಾಡ್ದ ಅಂತ ಅನ್ಕೊಬಿಡ್ತಾರೆ ಅಂತ ಇವ್ರು ಬಿಲ್ಡಪ್ ತೊಗೊಳಕ್ಕೆ ಹೋಗಿ ಇವ್ರ ಹೆಸ್ರೂ ಹಾಳು ಮಾಡಿಕೊಂಡ್ರು. ಒಂದು 5% ಅವ್ರ ಹೆಸ್ರೂ ಹಾಳು ಮಾಡ್ತಾಯಿದ್ದಾರೆ. ಆ ಥರ ಕೆಲಸ ಮಾಡಬಾರ್ದು, ಪ್ರಚೋದನೆ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇವ್ರು ಬಿಟ್ಟು ಈ 3 ಜನ ಬಿಟ್ಟು ಬೇರೆಯವ್ರ ಕಾಟ ನಿಮಗೇನಿಲ್ಲ? ಸದ್ಯ ಫೋನ್ ಮಾಡೋದು, ನಿರಂತರವಾಗಿ ಕರೆ ಮಾಡೋದು, ಈ ವಿಷಯವಾಗಿ ಸುದೀಪ್ ಅವರ ವಿಷಯ ಅದು ನನಗೆ ತುಂಬ ಬರ್ತಾ ಇದೆ. ಆದರೆ ನಾನು DND ಇಟ್ಬಿಟ್ಟಿದ್ದೀನಿ. ಅದರಿಂದ 1000 ಕಾಲ್ ಬಂದರೂ ನನಗೇನು ರಿಂಗೇ ಆಗೋಲ್ಲ, ಅದರಿಂದ ನನಗೆ ತಲೆನೋವಾಗಲ್ಲ. ಆದರೆ ಗಿರೀಶ್ ಸರ್ಗೆ ಮಾತ್ರ ತುಂಬ ರೌಡಿಗಳು, ಡಾನ್ಗಳಿಂದೆಲ್ಲ ಕಾಲ್ ಬರ್ತಾ ಇದೆ. ತುಂಬ ಯಾವುದಾದ್ರು ಹೆಸರುಗಳು ಹೇಳೋಂಗಿಲ್ಲ, ಅವರಿಂದೆಲ್ಲ ಕಾಲ್ ಬಂದು ಬೆದರಿಕೆ ಕಾಲ್ಗಳು ಬರ್ತಾ ಇದೆ. ಕೇಸ್ ವಾಪಸ್ ತೊಗೊಳ್ಳಿ, ರಿಟರ್ನ್ ತೊಗೊಳ್ಳಿ ಅಂತೆಲ್ಲ ಎದುರಿಸ್ತಾ ಇದ್ದಾರೆ. ಆ ಥರ ತುಂಬ ಕಾಲ್ ಬರ್ತಿದೆ. ಅವ್ರು ಆಲ್ರೆಡಿ ಒಂದು FIR ಮಾಡಿದ್ದಾರೆ, ಇನ್ನೊಂದು FIR ಇನ್ನೊಂದು 1 ದಿವಸ 2 ದಿವಸ ಅಲ್ಲ ಇನ್ನೊಂದು FIR ಆಗ್ತಾಯಿದೆ ಅವ್ರದ್ದು. ಅದು ಬಿಟ್ಟು ನಂದು ಇವಾಗ ರಜತ್ತು ಧನರಾಜ್ ಮೇಲೆ ಆಗಲೇ 1ನೇ ತಾರೀಕಿಂದ FIR ಆಗಿದೆ. ಸರ್ FIR ಏನು ಕಂಪ್ಲೇಂಟ್ ಕೊಲೆ ಬೆದರಿಕೆ, ಆಮೇಲೆ ಹವ್ಯಾಚ ಶಬ್ದಗಳಿಂದ ಬೈದಿರೋದು, ಆಮೇಲೆ ಇನ್ನೂ ಏನೇನೋ ಇದೆ ಸರ್. 351 ಬ್ರಾಕೆಟಲ್ಲಿ 2, ಆಮೇಲೆ 352 ಅದೆಲ್ಲ ಹಾಕಿದ್ದಾರೆ. ಅದು ಬಿಟ್ಟು ನಿನ್ನೆ ನೈಟು ವಿನಯ್ ಗೌಡ ಅವ್ರ ಮೇಲೆ FIR ಮಾಡಿದ್ದೀನಿ. ಯಾಕಂದರೆ ಅದಕ್ಕಿಂತ ಮುಂಚೆ ಅವರು ಬೈದಿದ್ರು, ಏನೇನೋ ಮಾಡಿದ್ರು, ಮೆಸೇಜ್ ಕಳಿಸಿದ್ರು. ಅವರು ಅವ್ರ ಮಿಸ್ಸಸ್ಸು ಅವ್ರ ಮಗ ಎಲ್ಲ ನನಗೆ ಗುಡ್ ಫ್ರೆಂಡ್ಸ್. ಅದು ತುಂಬ ಮರ್ಯಾದೆ ಕೊಡ್ತಿದ್ರು. ಎಲ್ಲರೂ ಹೋದಾಗ ಒಂಥರ ನೆಂಟರು ಥರ ಮಾತಾಡ್ಸೋರು. ಆ ಕಾರಣದಿಂದ ಅವ್ರನ್ನ ಅದರಿಂದ ಹೊರ ಇಟ್ಟಿದ್ದೆ. ಆದರೆ ಬರ್ಡೇ ದಿನ ತುಂಬ ಜಾಸ್ತಿ ಮಾಡಿದ್ರು. ತುಂಬ ಕೆಟ್ಟ ಪದಗಳಲ್ಲಿ ಬೈದಿ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸೋದು, ಕಾಲ್ ಮೇಲೆ ಕಾಲ್ ಮಾಡೋದು. ಅಲ್ಲ, ನಾನು ಕಾಲ್ ರಿಸೀವ್ ಮಾಡಿರಲ್ಲ, ರೆಸ್ಪಾನ್ಸು ಮಾಡಿರೋದಿಲ್ಲ. ಇವಾಗ ಅವ್ರ ಮೇಲೆ ನಿನ್ನೆ ನೈಟು ನಾನು ತಡೆಯೋಕ್ಕಾಗದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ನಂಗೆ ಮನಸ್ಸಿಲ್ಲದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ಅವ್ರು ಒಳ್ಳೆಯವರು, ಸವಾಸ ದೋಷ ಸನ್ಯಾಸನೂ ಕೆಟ್ಟ ಅಂತಾರಲ್ಲ, ಆ ಥರ ಆಲ್ರೆಡಿ ಒಂದ್ಸಲಿ ಅವರಿಂದ ಹೆಸರು ಹಾಳು ಮಾಡ್ಕೊಂಡಿದ್ರು. ತಿರ್ಗಾ ಅವ್ನ ಸವಾಸ ಮಾಡಿ ತಿರ್ಗಾ ಇನ್ನೊಂದು ಹೆಸರು ಹಾಳು ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಜೊತೆಲಿರೋರು ಎತ್ಕೊಟ್ರೇ ಆ ಥರ ಎಲ್ಲ ಮಾತಾಡೋದು. ಯಾಕಂದರೆ ಅವ್ರ ಕ್ಯಾರೆಕ್ಟರ್ ಅಲ್ಲ. ಯಾಕಂದರೆ ಅವ್ರ ಬಗ್ಗೆ ನಾನು ತುಂಬ ತಿಳ್ಕೊಂಡಿದ್ದೀನಿ. ವಿನಯ್ ಗೌಡ ಅವ್ರ ಬಗ್ಗೆ ಅವ್ರು ಒಳ್ಳೆಯವರು ಅಂತ ಎಲ್ಲ ಪವಿ ಅಂತ ಪೂವಪ್ಪ ಎಲ್ಲ ಹೇಳಿದ್ದಾರೆ, ತುಂಬ ಹಾರ್ಟ್ಲಿ ಒಳ್ಳೆಯವರು ಅಂತ. ನನಗೂ ಖುದ್ದಾಗಿ ತುಂಬ ಸಲ ಮಾತಾಡಿಸಿದ್ದೀನಿ. ಅವರು ತುಂಬ ಒಳ್ಳೆಯವರು ಅಂತ ಅನಿಸಿದ್ರು. ಆದರೆ ರಜತ್ ನನಗೆ ಯಾವತ್ತೂ ಫ್ರೆಂಡ್ ಇರಲಿಲ್ಲ. ಬರೀ ಅವರು ಒಂದು ಯೂಟ್ಯೂಬ್ ಚಾನಲ್ಗೋಸ್ಕರ ನನಗೆ ಕಾಲ್ ಮಾಡ್ತಾರೆ. ಅವ್ರದ್ದು ಯೂಟ್ಯೂಬಲ್ಲಿ ಇಂಟರ್ವ್ಯೂ ಬೋಣಿ ನಿಂದೇ ಆಗಬೇಕು, ಸುದೀಪ್ ಸರ್ ನಾನು ಮಾಡಿದ್ದೀನಿ, ಆದ್ರೂ ಅವ್ರದ್ದು ಓಡಲ್ಲ, ನಿಂದೇ ಫಸ್ಟ್ ಬೋಣಿ ಮಾಡಬೇಕು. ಯಾಕಂದ್ರೆ ಸರ್ವೆ ಮಾಡಿದೆ ಮಾರ್ಕೆಟಲ್ಲಿ, ವೈರಲ್ ಸ್ಟಾರ್ ಅಂತ ನೀವು ಎಲ್ಲಿ ಒಂದು ಹಾಕಿದ್ರು ಮಿಲಿಯನ್ಸ್ ಗಟ್ಟಲೆ ಓಡುತ್ತೆ. ಓಡಲ್ಲ ಅಂತ ಹೇಳಿ ಸುದೀಪ್ ಸರ್ ಓಡಲ್ಲ ಅಂತ ಅವ್ರ ಫೋನಿಂದನೇ ಹೇಳಿದ್ದಾರೆ. ಬೇಕಾದ್ರೆ ಕಾಲ್ ರೆಕಾರ್ಡು ಎತ್ತಿ ಅದು ಬಿಟ್ಬಿಟ್ಟು ಒಳಗಡೆ ಸ್ಟಾಫ್ನು ಬೇಕಾದ್ರೆ ಹೋಗಿ ಕೇಳಿ, ಅಲ್ಲಿ ಇದ್ರಲ್ಲ ಸ್ಟಾಫು ಫೋನಲ್ಲೂ ಮಾತಾಡಿದ್ದಾರೆ. ತಿರ್ಗಾ ಅಲ್ಲಿ ಆಫೀಸ್ಗೆ ಹೋದ್ಮೇಲೆ ಅಲ್ಲಿ ಪ್ಲೇಟ್ ಚೇಂಜ್ ಮಾಡ್ತಾರೆ. ಆಫೀಸ್ಗೆ ಹೋದ್ಮೇಲೆ ಯಾರು ಹೇಳಿದ್ದು ಸುದೀಪ್ ಸರ್ದೇ ಫಸ್ಟ್ ಹಾಕೋದು, ಆಮೇಲೆ ನಿಮ್ದು ಹಾಕೋದು ಅಂತಾರೆ. ಕೊನೆಗೂ ಸುದೀಪ್ ಸರ್ದು ಹಾಕಿರಲ್ಲ, ನಂದೇ ಫಸ್ಟ್ ಹಾಕಿರ್ತಾರೆ. ಇದು ನನ್ನ ಟ್ಯಾಲೆಂಟ್. ಆಮೇಲೆ 15,000 ಫಾಲೋವರ್ಸ್ ಆಗ್ತಾರೆ. ಅದು ಬಿಟ್ಟು 8 ಲಕ್ಷ ವ್ಯೂಸ್ ಆಗುತ್ತೆ. 1 hour 20 minutes ವೀಡಿಯೋ. ಅಂದರೆ ಒಂದೇ ಸಲ ಅವ್ರಿಗೆ ಮಾನಿಟೈಸ್ ಆಗಿಬಿಡುತ್ತೆ. ಅಂದರೆ ಅಷ್ಟು ಜನ ಫಾಲೋವರ್ಸ್ ಬರ್ತಾರೆ, ಅದಕ್ಕೆ ಅಷ್ಟು ಚೆನ್ನಾಗಿ ಓಡುತ್ತೆ. ಅದು ಬಿಟ್ಟು ಸ್ವಾಮೀಜಿಯವ್ರದ್ದು ಮಾಡ್ತಾರೆ, ಅದರಲ್ಲಿ 5% ಓಡಲ್ಲ ಅವ್ರದ್ದು. ಆ ಕಾರಣದಿಂದ ನಂದು ಮಾಡಿ ಅದು ಒಳ್ಳೆ ರೀತಿಲಿ ಅವರು ಕ್ವಶನ್ಗಳೆಲ್ಲ ಕೆಟ್ಟ ರೀತಿಲಿ ಕೇಳಿದ್ರು ನಾನು ಒಳ್ಳೆ ರೀತಿಲಿ ಆನ್ಸರ್ ಮಾಡಿ ಒಂದೊಂದಕ್ಕೂ ಪ್ರೂಫ್ ಕೊಟ್ಟಿದ್ದೀನಿ. 125 ದೇಶ ಅಂದರೆ 125 ದೇಶ. ಆಮೇಲೆ ಪಾಕಿಸ್ತಾನ ತೋರಿಸು ಅಂತ ಚಾಲೆಂಜ್ ಮಾಡ್ತಾರೆ. ಅದಕ್ಕೆ 4 ಪಾಕಿಸ್ತಾನದ ಲಿಂಕ್ ಅಲ್ಲೇ ಕಳಿಸಿ ವೀಡಿಯೋಗೂ ಹಿಂಗೆ ತೋರಿಸಿರ್ತೀನಿ. ಆದರೆ ಏನೂ ಹಾಕದೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅವ್ರಿಗೆ ಹೆಂಗೆ ಬೇಕು ನನ್ನ ಆಡ್ಕೊಳ್ಳೋ ಥರ, ತೆಗಳೋ ಥರ, ಆ ಥರ ಅವರು ಇಂಟರ್ವ್ಯೂ ಮಾಡಿರ್ತಾರೆ. ಜೊತೆಗೆ ಟಾಪ್ ಇಂಡಿಯನ್ನಲ್ಲಿ ನೀವು ಈ ಡಾಗ್ ಸತೀಶ್ ಅಂದರೆ ಯಾರು ಅನ್ನೋದಕ್ಕೆ ನಂಬರ್ 1 ವರ್ಲ್ಡ್ಗೆ ಆ ಥರ ಗೂಗಲ್ಗೆ ಆ್ಯಕ್ಚುಲಿ ಒಂದು ಪೇಮೆಂಟ್ ಮಾಡೋದು ಅಥವಾ ಹೈಪರ್ ಲಿಂಕ್ ಥ್ರೂ ತೊಗೊಳೋದ್ರ ಮುಖಾಂತರ ನೀವು ಆ ರೀತಿಯಾಗಿ ಪ್ರಚಾರ ಮಾಡೋ ಪ್ರಯತ್ನ ಮಾಡಿದ್ರಿ? ಒಂದು ಮೀಡಿಯಾಗೆ ಒಂದು ಟೀನು ಕೊಡಿಸಲ್ಲ ಸರ್. ₹1 ಕೊಡಲ್ಲ ಅಂದರೆ ಗೂಗಲ್ಗೆ ದುಡ್ಡು ಕೊಡ್ತೀನ ಸರ್? ಗೂಗಲ್ಗೆ ಯಾಕೆ ದುಡ್ಡು ಕೊಡೋಣ ಸರ್? ನಾನು ಸುಮ್ಮನೆ ಮನೇಲಿ ಕೂತಿದ್ರೆ USA, ರಷ್ಯಾ, ಲಂಡನ್ನಿಂದೆಲ್ಲ ಬಂದು ಇಂಟರ್ವ್ಯೂ ಮಾಡ್ತಾರೆ ಸರ್. ನನಗೆ ಮನೇಲಿ ಕೂತಿದ್ರೇ ಅವ್ರಿಗೆ ಬಂದವ್ರಿಗೂ ಒಂದು ಟೀ ಕೊಡಿಸಲ್ಲ. 5ರಿಂದ 10 ಲಕ್ಷ ಖರ್ಚು ಮಾಡ್ಕೊಂಡು ಅಲ್ಲಿಂದ ಬರ್ತಾರೆ, ಒಂದು ಟೀನೂ ಕೊಡಿಸಲ್ಲ ಸರ್. ಯಾಕಂದ್ರೆ ನನ್ನಿಂದ ಅವರಿಗೆ ಲಾಭ ಆಗುತ್ತೆ, ಅಂದರೆ ಅವ್ರಿಗೆ ಪ್ರಮೋಷನ್ ಆಗುತ್ತೆ, ಅವ್ರಿಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಈಗ USA ರಷ್ಯಾಯಿಂದ ಎಲ್ಲ ಬಂದಿದ್ದರು. ಅದನ್ನು ನಾನು ಹೇಳಿದ್ರೆ ನೀವು ನಂಬಲ್ಲ. ಅದಕ್ಕೆ ಸಾಕ್ಷಿ ಬಂದು
ಐ ಲವ್ ಮಲ್ಲೇಶ್ವರಂ ಚಾನಲ್ ಅವರು ರಷ್ಯಾದಿಂದ ಬಂದಾಗ ನಾಗರಬಾವಿಲಿ ಝೆನ್ ಪಾರ್ಕಲ್ಲಿ ಶೂಟ್ ಆಗುತ್ತೆ ಸರ್. ಝೆನ್ ಪಾರ್ಕಲ್ಲಿ ಶೂಟ್ ಆಗುತ್ತೆ. ಅವ್ರು ರಷ್ಯಾ ಅವ್ರದ್ದು ಮುಗಿದ ಮೇಲೆ ಐ ಲವ್ ಮಲ್ಲೇಶ್ವರಂ ಅವರು ಇಂಟರ್ವ್ಯೂ ಮಾಡ್ತಾರೆ. ಬೇಕಾದ್ರೆ ಎರಡರದ್ದು ಕಂಪೇರ್ ಮಾಡ್ಕೊಳ್ಳಿ. ರಷ್ಯಾದು ತೋರಿಸ್ತೀನಿ, ಅವ್ರದ್ದು ಬ್ಯಾಕ್ಗ್ರೌಂಡ್ ಏನಿದೆ, ಐ ಲವ್ ಮಲ್ಲೇಶ್ವರಂ ಅವ್ರದ್ದು ಬ್ಯಾಕ್ಗ್ರೌಂಡ್ ಅವರು ಹಾಕ್ಕೊಂಡಿದ್ದಾರೆ ಅವತ್ತಿನ ದಿವಸ. ಅದೇ ಬಟ್ಟೆ ಇದೆಯಾ, ಅದೇ ಬ್ಯಾಕ್ಗ್ರೌಂಡ್ ಇದೆಯಾ, ಅದು ಚೆಕ್ ಮಾಡ್ಕೊಳ್ಳಿ. ಆಮೇಲೆ RJ ಅಮಿತ್ ಅವರು ಬಿಗ್ ಬಾಸಲ್ಲಿ ಇದ್ರಲ್ಲ, ಅವರು ಚಾಲೆಂಜ್ ಮಾಡ್ತಾರೆ. ರಷ್ಯಾಲಿ ಯುದ್ಧ ನಡೀತಾ ಇತ್ತು, ಯುದ್ಧ ಬಿಟ್ಟು ಬಂದು ನನ್ನ ಇಂಟರ್ವ್ಯೂ ಮಾಡ್ತಾರ ಅಂತ. ಯುದ್ಧ ಬಿಟ್ಟು ನನ್ನ ಬಂದು ಇಂಟರ್ವ್ಯೂ ಮಾಡಿದ್ದಾರೆ. ಇದು ನನ್ನ ಕೆಪಾಸಿಟಿ. ಇವಾಗ ನಾಯಿದು ಒಂದು ವ್ಯಾಲ್ಯೂ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರು ಅಲ್ಲಿಂದ ಹುಡ್ಕೊಂಬರ್ತಾರೆ. ಇಲ್ಲಿರೋ ಜನಗಳು ಸ್ವಲ್ಪ ಜನಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ, ಇಲ್ಲಿರೋ ಜನಕ್ಕೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ಆಮೇಲೆ ಒಬ್ಬ ಬೆಳೀತಾ ಇದ್ದಾನೆ ಅಂದರೆ ಅವನ್ನ ತುಳಿಯೋಕ್ಕೆ ನೋಡ್ತಾರೆ, ಬೆಳೀತಾ ಇದ್ದಾನೆ ಅಂದರೆ ತುಳಿಯೋಕ್ಕೆ ನೋಡ್ತಾರೆ. ಅದೇ ಹೊರಗಡೆ ದೇಶದವರು ಆ ನಾಯಿದು ವ್ಯಾಲ್ಯೂ ಗೊತ್ತಿರುತ್ತೆ, ಎಷ್ಟು ರೇರು, ಇದು ಸಿಗುತ್ತಾ ಇಲ್ವಾ ವರ್ಲ್ಡಲ್ಲಿ, ಇದು ಎಷ್ಟು ಯುನೀಕು, ಆ ಥರ ಗೊತ್ತಿರೋದಕ್ಕೆ ತಾನೇ ಅಲ್ಲಿಂದ ಖರ್ಚು ಹಾಕ್ಕೊಂಬರ್ತಾರೆ. ಅವ್ರಿಗೇನು ದುಡ್ಡು ಜಾಸ್ತಿ ಆಗಿದೆಯಾ, ಅದರಿಂದ ಅವ್ರು ಯೂಸ್ ಇದ್ದರೆ ತಾನೇ 5 ಲಕ್ಷ 10 ಲಕ್ಷ ಖರ್ಚು ಹಾಕ್ಕೊಂಡು ನನ್ನ ಹತ್ರಕ್ಕೆ ಬರ್ತಾರೆ ಅವರು. ಅದು 3 ದಿನ 4 ದಿನ ಕಾಯ್ದಿದ್ದಾರೆ. ವೈಟ್ ಫೀಲ್ಡಲ್ಲಿ ಬಂದು ಅಲ್ಲಿ ವೆಯ್ಟ್ ಮಾಡಿ ಇವತ್ತು ಫ್ರೀ ಇದ್ದೀರಾ ಅಂತ 4 ದಿವಸ USA ಅವ್ರು ಬಂದಾಗ 4 ದಿವಸ ಬಿಟ್ಟು ಇಂಟ್ರ್ಯೂ ಕೊಟ್ಟಿರೋದು ನಾನು. ಅದಕ್ಕೂ ಬಂದು ಅಪಾರ್ಟ್ಮೆಂಟ್ ಮನೆ ಒಳಗೆ ಮಾಡಿದ್ರು, ಅದಕ್ಕೆ ಯಾರನ್ನೂ ಸಾಕ್ಷಿ ನಾನು ಕೊಡೋಕ್ಕಾಗಲ್ಲ. ಆದರೆ ಅಪಾರ್ಟ್ಮೆಂಟಿಂದ ಆಚೆ ಬಂದು ರೋಡಲ್ಲಿ ಮಾಡಿದ್ರು. ಆ ರೋಡ್ ಬೇಕಾದ್ರೆ ಮರಗಳೆಲ್ಲ ನೋಡ್ಕೊಳ್ಳಿ. ಅದು ಎದುರುಗಡೆ ಮನೆಯವ್ರಿಗೆ ಹೋಗಿ ಕೇಳ್ತೀನಿ, ಮೇಡಮ್ ಇಲ್ಲಿ ಯಾರು ಫಾರಿನರ್ಸ್ ಬಂದು ಇಂಟರ್ವ್ಯೂ ಮಾಡಿದ್ರ ಅಂತ, ಅದನ್ನು ಪ್ರೂಫ್ ಸಮೇತ ಕೊಡ್ತೀನಿ. ಆಮೇಲೆ ನಾನು ಏನು ಹೇಳ್ತೀನಿ ಅದು ನಿಜ, ಅದನ್ನು ನಂಬೋದು, ಬಿಟ್ಟೋರು ಬಿಡೋದು. ಇಲ್ಲಾಂದರೆ ಗೂಗಲ್ ಮಾಡಿಬಿಟ್ಟು ಚೆಕ್ ಮಾಡಿ. ಇವಾಗ ಯಾರೋ ಒಬ್ಬರು NDTVಲಿ 9 ವರ್ಷದಿಂದನೇ ಬಂದಿದ್ದಾನೆ ಅಣ್ಣ ಅಂತ ಒಬ್ಬರು ಹಾಕ್ಕೊಂಡ್ರು. ಆ NDTVಲಿ 9 ವರ್ಷದಿಂದೆ ಬಂತಲ್ಲ, ಆ ಡೇಟಲ್ಲಿ 300 ಚಾನಲ್ ತೋರಿಸ್ತೀನಿ. ನಂದು 300 ಚಾನಲ್ ತೋರಿಸ್ತೀನಿ. 300 ಚಾನಲ್ ಲಿಂಕು ಕಳಿಸ್ತೀನಿ. ಏನು ತೋರಿಸ್ತೀವಿ? ಅದು 1 CR ಡಾಗ್ ಅಂತ ಗೂಗಲ್ ಮಾಡಿ, ಯಾರೋ ಒಬ್ಬ ಹಾಕ್ಕೊಂಡಿದ್ದಾನೆ ಮೊನ್ನೆ. ಅಂದರೆ ಅಣ್ಣ ಹೇಳೋದು ನಿಜ, NDTVಲಿ ಆವಾಗಲೇ ಬಂದಿದ್ದಾನೆ ಅಂತ ಒಂದೇ ಒಂದು ಚಾನಲಲ್ಲಿ ಬಂದಂಗೆ ಹಾಕ್ಕೊಂಡಿದ್ದಾನೆ. ನಾನು ಆ ಒಂದೇ ಒಂದು ಚಾನಲ್ ದಿನ 300 ಚಾನಲ್ ತೋರಿಸ್ತೀನಿ ಆಗಿನ ಕಾಲದಲ್ಲಿ. ಅಂದರೆ ನಾನು 5,000 ನ್ಯೂಸ್ ಚಾನಲ್ಲು, ಇಂಡಿಯಾ ಒಳಗಡೆ 10,000 ನ್ಯೂಸ್ ಚಾನಲ್ ಬಿಡಿ, ಇಂಡಿಯಾ ಒಳಗಡೆ ನಾನು ಮಾತಾಡ್ತಾ ಇರೋದು ಇಂಡಿಯಾ ಆಚೆನೇ 125 ದೇಶದಲ್ಲಿ ಬಂದಿದ್ದೀನಿ, 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ.